ಇವಾಗ ಸಾಂಬಾರ್ ಹೇಗ್ ಮಾಡೋದು ಅಂತ ಅಮ್ಮ ತೋರಿಸ್ತಾರೆ. ಅಮ್ಮ ಹೇಳಿ ಅಮ್ಮ ಹೌದಾ? ಕಟ್ ಮಾಡ ಅಮ್ಮ ಹೇಳಮ್ಮ. ಈಗ ಸಾಂಬಾರ್ ಹೆಂಗ್ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ. ಓಕೆ ಅಲ್ಲ? ಇವಾಗ ಸಾಂಬಾರ್ ಹೆಂಗ್ ಮಾಡೋದು ಇವಾಗ ನಗು ಬರ್ತೈತೆ. ಅಮ್ಮಂಗೆ ಮಾಡವ ರೆಸಿಪಿ ಚಾನಲ್ಗೆ ರೆಸಿಪಿ ಮಾಡ್ತಿದೀವಿ. ಓಕೆನಾ? ಆಗಿಂದ ಎಷ್ಟು ಬೇಕು ಅಂದ್ರೆ ಬರೀ ನಕ್ಕಿ ಅಲ್ಲಿ ಇವಳು ನಗಿಸ್ತಾ ಇದ್ದಾಳೆ ಗಂಗಿಲಿ. ಹಾ ಸರಿ, ಇವಾಗ ಸಾಂಬಾರು ಯಾವ ರೀತಿ ಮಾಡೋಣ ಅಂತ ತೋರಿಸ್ತೀನಿ. ಓಕೆ, ಇವ್ರದ್ದು ರೆಸಿಪಿ ಚಾನಲ್ ಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ ಸಾಂಬಾರ್ ರೆಸಿಪಿ ಬಂದಿರುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜೇನುಗೂಡು ಯೂಟ್ಯೂಬ್ ಚಾನಲ್. ಓಕೆ, ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ? ಲೂಲು ಮಾಲಿಗೆ. ಎಷ್ಟು ದಿವಸದಿಂದ ಹೋಗ್ಬೇಕು ಮದುವೆಗೆ 2 ತಿಂಗಳಾಯ್ತು. ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ಬೇಕು ಅಂತ ಎಷ್ಟು ಸತಿ ಅನ್ಕೊಂಡ್ವಿ, ಹಾಗೇ ಇರಲಿಲ್ಲ ಹೋಗೋದಕ್ಕೆ. ಅದಕ್ಕೆ ಇವತ್ತು ಟೈಮ್ ಕೂಡ ಬಂತು. ಎಲ್ಲದಕ್ಕೂ ಟೈಮ್ ಕೂಡ ಬರಬೇಕು ಅಂತಾರಲ್ಲ, ಹಂಗೆ ಲೂಲು ಮಾಲ್ ಹೋಗೋದಕ್ಕೆ ನಾವು ಇದು ಏನು ಗೊತ್ತಾ, ನಮಗೆ ಲೂಲು ಮಾಲು ಇಲ್ಲಿದ್ದಾಗ ತುಂಬ ಹತ್ರ ಆಗ್ತಿತ್ತು. ನಾವು ಅಲ್ಲಿ ಹೋಗ್ಬಿಟ್ವಲ್ಲ, ಅಲ್ಲಿಂದ ಇಲ್ಲಿಗೆ ಲೂಲು ಮಾಲಿಗೆ ತುಂಬ ದೂರ, ತುಂಬ ಅಂದರೆ ತುಂಬ ದೂರ, ತುಂಬ ಸ್ಟೇನ್ ಆಗ್ಬಿಡುತ್ತೆ ಅಂದ್ಬಿಟ್ಟು. ಇನ್ನು ಎಷ್ಟು ದೂರ ಇದೆ? ಇನ್ನೂ ಸ್ವಲ್ಪ ದೂರ ಅಷ್ಟೇ. ಇನ್ನೊಂದು ಇಲ್ಲಿಂದನೇ ಇನ್ನೊಂದು ಸ್ವಲ್ಪ ದೂರ ಇದೆ, ರಾಜಾಜಿನಗರ್ಗೆ ಹೋಗ್ಬೇಕು ಅಲ್ಲಿಂದ. ಮತ್ತೆ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಪಾಪ ನನ್ನ ಹೆಂಡತಿ ಕೈ ನೋವು ಬಂತು, ಮತ್ತೆ ಸಿಗ್ತೀವಿ ನಾವು, ಆಮೇಲೆ ಮಾತಾಡ್ತೀವಿ. ಓಕೆ, ಇವಾಗ ನಾವು ಲೂಲು ಮಾಲಕ್ಕೆ ಬಂದ್ವಿ. ಫುಲ್ಲು ಸುಸ್ತಾಗಿ ಸ್ವರ್ಗೋಗಿದ್ದೀವಿ. ರೋಡ್ ಮಾತ್ರ ಕೆಟ್ಟ ಕೆರೆ ಹಿಡ್ದೋಗ್ಬಿಟ್ಟಿತ್ತು, ತುಂಬಾ ಹೊಟ್ಟೆ ಹಸಿದ್ಬಿಟ್ಟಿತ್ತು. ಅದಕ್ಕೆ ಫಸ್ಟ್ ನಮಗೆ ಸೀಟ್ ಸಿಕ್ಕಿದೆ ಪುಣ್ಯ. ಅಷ್ಟು ಜನ ಇದೆ, ಸೀಟ್ ಸಿಕ್ಕಿದೆ ಪುಣ್ಯ ನಮ್ಗೆ. ನೋಡಿ ಜನ ಹಿಂಗಿದಾರೆ. ನಾವು ಅಲ್ಲೇ ತಗೊಂಡಿದ್ವಿ ರಾಯಲಸೀಮಾ ಸ್ಪೈಸ್ ಅಲ್ಲಿ. ಬಿರಿಯಾನಿ ಚೆನ್ನಾಗಿದೆ ಅಲ್ಲ? ತುಂಬಾ ನೈಸ್ ಅಂದ್ರೆ ತುಂಬಾ ನೈಸ್. ನಿಮ್ಗೆ ಹೆಂಗ್ ಕೇಳಿಸುತ್ತೆ ಏನೋ ಗೊತ್ತಿಲ್ಲ. ಫಸ್ಟ್ ಹೊಟ್ಟೆ ಹಸಿದ್ಬಿಟ್ಟಿತ್ತು ಅಂದ್ಬಿಟ್ಟು ತಿನ್ನಕ್ ಬಂದಿದೀವಿ. ಇವಾಗ ನಮ್ದು ಪರ್ಚೇಸ್ ಎಲ್ಲ ಮುಗೀತು, ಮಾಲ್ ಎಕ್ಸಿಟ್ ಆಗ್ತಾ ಇದೀವಿ. ಏನಕ್ಕೆ ಮಾಲ್ ಒಳಗಡೆ ನಾವು ಮಾಡ್ಲಿಲ್ಲ ವಿಡಿಯೋ ಅಂದ್ರೆ, ಸಖತ್ ಜನ ಇದ್ರು ಮತ್ತೆ ತುಂಬಾ ಸೌಂಡ್ ಇತ್ತು, ಅದಕ್ಕೋಸ್ಕರ. ಸೊ ನಾವು ಇಷ್ಟು ಪರ್ಚೇಸ್ ಮಾಡಿದೀವಿ. ಮನೆಗೆ ಹೋದ್ಮೇಲೆ ತೋರಿಸ್ತೀವಿ. ಮೇನ್ ವಿಶೇಷವಾಗಿ ಏನ್ ತಗೊಂಡಿದೀವಿ ಅಂದ್ರೆ ಸ್ಯಾಲ್ಮನ್ ತಗೊಂಡಿದೀವಿ, ಫಿಶ್ ಎಲ್ಲ ಮನೆಗೆ ಹೋದ್ಮೇಲೆ ತೋರಿಸ್ತೀವಿ ನಿಮ್ಗೆ. ಓಕೆ, ನಾವು ಸ್ಯಾಲ್ಮನ್ ಫಿಶ್ ತಂದಿದ್ವಿ. ಅದು ಪೂಜಾ ಫುಲ್ ಡಿಫ್ರೆಂಟ್ ಆಗಿ ಮಾಡಿದ್ದಾಳೆ. ಏನೇನು ಹಾಕಿದ್ದೆ ಇದಕ್ಕೆ? ಇದಕ್ಕೆ ಆಲಿವ್ ಆಯಿಲ್ ಬೇಕಿತ್ತು, ಬಟ್ ನಮ್ಮ ಹತ್ರ ಆಲಿವ್ ಆಯಿಲ್ ಇರಲಿಲ್ಲ. ಅದಕ್ಕೆ ಬಟರ್ ಮತ್ತು ಗಾರ್ಲಿಕ್, ರೋಸ್ಮೆರಿ, ಲೆಮನ್ನು ಮತ್ತು ಸಾಲ್ಟ್ ಹಾಕಿದ್ದೆ. ಸೊ ಸಖತ್ತಾಗಿ ಮಾಡಿದ್ದಾಳೆ. ಈಗ ಇದು ಫ್ರೈ ಮಾಡಬೇಕು. ಫ್ರೈ ಮಾಡ್ಬೇಕಾದ್ರೆ ತೋರಿಸ್ತೀನಿ. ನೀನೇನು ಮಾಡ್ತಿದ್ಯಮ್ಮ? ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ. ಚಿಕನ್ ಚಾಪ್ಸ್ ಮಾಡ್ತಿದ್ದೆ ಅಮ್ಮ. ಕವರ್ ಬೇಕಾಗುತ್ತೆ? ಇಟ್ಕೋ, ಏನಾದ್ರು ಕವರ್ ಬೇಕಾದ್ರೆ. ಓಕೆ, ಇಲ್ಲಿ ಇವರಿಬ್ರು ಸುಮ್ಮನೆ ಕೂತವ್ರೆ. ನಾವು IPL ಮ್ಯಾಚ್ ನೋಡ್ತಾ ಇದ್ದೀವಿ. ಮೊದಲನೇ IPL ಮ್ಯಾಚ್ RCB ವರ್ಸಸ್ SRH. ಈ ಸತಿ RCB ಇವತ್ತಿನ ಮ್ಯಾಚ್ ಗೆಲ್ಲಬೇಕು ಅಂತ ಎಲ್ಲರೂ ಬೇಡ್ಕೊತೀವಿ, ಎಲ್ಲರೂ ಬೇಡ್ಕೋಬೇಕು. ಮತ್ತೆ ಏನೇ ಇದೆಲ್ಲ ಗಲೀಜು ಮತ್ತೆ ಅಂದರೆ ಇದು ಅಡುಗೆ ಮಾಡ್ತಿದ್ದೀರಲ್ಲ, ಅದಕ್ಕೆ ಗಲೀಜಾಗಿರೋದು. ಆಮೇಲೆ ಮತ್ತೆ ಎಲ್ಲ ಕ್ಲೀನ್ ಮಾಡ್ತೀವಿ. ಓಕೆ, ಇನ್ನು ಫ್ರೈ ಮಾಡ್ಬೇಕಾದ್ರೆ ತೋರಿಸ್ತೀನಿ ನಾನು. ಇವಾಗ ಸಾಲ್ಮಾನು ರೋಸ್ಟ್ ಆಗ್ತಿದೆ. ರೋಸ್ಟ್ ಸಾಲ್ಮಾನ್ ಅಂದರೆ ರೆಸಿಪಿ ತೋರಿಸ್ಬಿಡ್ಬೇಕಿತ್ತಲ್ಲ ಇದ್ರದ್ದು. ಓಕೆ, ಈಗ ರೆಸಿಪಿ ತೋರಿಸ್ಬಿಡ್ತಾನೆ ಮಾಡ್ತೇವಲ್ಲ. ಈಗ ಇನ್ನೊಂದ್ಸತಿ ರೆಸಿಪಿ ತೋರಿಸ್ತೀವಿ. ತುಂಬ ಎಕ್ಸ್ಪೆನ್ಸಿವ್ ಇದೆ. ಸ್ಪೂನ್ ಇಲ್ಲಿದೆ.
ಆಗ್ತಿದೆ. ಇದು ಸಾರಿ ಟೇಸ್ಟ್ ಅಂತಿದ್ದೀನಿ ಗಮ್ಮಂತ ಚೆನ್ನಾಗಾಗ್ತಿದೆ. ಇದೆಲ್ಲ ಆದಮೇಲೆ ತೋರಿಸ್ತೀನಿ. ವರ್ಲ್ಡಲ್ಲಿ ಕಾಸ್ಟ್ಲಿಯೆಸ್ಟ್ ಫಿಶ್ ಅಂದರೆ ಸ್ಯಾಲ್ಮನ್. ಇಂಡಿಯನ್ ಸ್ಯಾಲ್ಮನ್ ಅಲ್ಲ, ರೆಡ್ ಸ್ಯಾಲ್ಮನ್ ಇದು. ನಾರ್ವೆ ಸ್ಯಾಲ್ಮನ್ನು. ನಾರ್ವೆಲಿ ನನ್ನ ಫ್ರೆಂಡ್ ಇದ್ದಾರೆ ನಂದಿನಿ ಅಂತ, ನೋಡಿ ಅಲ್ಲಿಂದ ತಂದಿರೋದು ಫಿಶ್ಶು. ಏನು ಕಾಸ್ಟ್ಲಿ ಅಂದರೆ ಲೂಲು ಮಾಲಿಂದ ತಂದಿದ್ದು ಅಲ್ಲ, ಲೂಲು ಮಾಲಿಂದ ತಂದಿದ್ದು ಅಂದರೆ ನಾರ್ವೆ ಅಂದಾಗ ನಮಗೆ ಇಂಪೋರ್ಟ್ ಆಗಿದ್ದು. ನಾರ್ವೆಯಿಂದ ಇಂಪೋರ್ಟ್ ಆಗಿರುತ್ತೆ. ಸೊ ಇದು ನನ್ನ ಫ್ರೆಂಡ್ ಕಳಿಸಿರೋದಲ್ಲ. ಸೊ ನಾನು ನಾರ್ವೆ ಅಂದಾಗ ನನಗೆ ನೆನಪಾಯ್ತು. ಆ್ಯಕ್ಚುಲಿ ಇದ್ರದ್ದು ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ನಾವು ಬರೋಷ್ಟೊಳಗೆ ನಮ್ಮಮ್ಮ ಮಸಾಲೆ ಎಲ್ಲ ಕಲಿಸಿಟ್ಟಿಲ್ಲ. ನೀವು ಕಲಿಸಿಟ್ಬಿಟ್ಟಿದ್ರ? ಕಲಿಸಿಟ್ಬಿಟ್ಟಿದ್ರಂತೆ. ಸೊ ಅದರಿಂದ ನೆಕ್ಸ್ಟು ತಂದಾಗ ಮಾಡ್ತೀವಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಸೊ ಇವಾಗ ಪೂಜಾ ಏನು ಮಾಡ್ತೀವಿ? ಪೂಜಾ ಪಲಾವ್ ಮಾಡ್ತೀವಿ. ಸೊ ಬೆಳಿಗ್ಗೆ ಪಲಾವ್ ಮಾಡಿದ್ದಾಳೆ. ನೈಟ್ ಒಳ್ಳೆ ಮಳೆ ಬಂತು. ಇದೆಲ್ಲ ನೈಟ್ ಕಲಿಸ್ಕೊಂಡಿದ್ದು. ಮಾಡುವ. ಓಕೆ ನೋಡಿ ಪಲಾವ್ ಹೆಂಗೆ ಮಾಡಿದ್ದಾಳೆ ಪೂಜಾ. ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ರೈಸ್ ಎಲ್ಲ ಅಡಿ ಇದೆ, ಮಿಕ್ಸ್ ಮಾಡಿ ಒಂದು ಪಾತ್ರೆ ಹಾಕೊಂಡು ಮಾಡೋಣ. ಇವರು ಹಿಂಗೆ ಮಾಡಿ ಸುಮ್ಮನೆ ಎಲ್ಲ ಪಾತ್ರೆ. ಬೆಳಗಿನ ಬ್ರೇಕ್ಫಾಸ್ಟ್ ವೆಜ್ ಪಲಾವ್ ಮೇಡ್ ಬೈ ಪೂಜಾ. ಓಕೆ ಈಗ ಇವಳಿಗೇನೋ ಇಲ್ಲಿ ರೆಡ್ ಅದಕ್ಕೆ ಇದು ಗಾಯ ಆದಾಗ ಯೂಸ್ ಮಾಡುತ್ತೆ. ಇದು ಗಾಯ ಆದಾಗ ಯೂಸ್ ಮಾಡೋದು. ಸೊ ನೋಡಿ, ಅದನ್ನು ನಾಯಿಗಳಿಗೆ, ಬೀದಿ ನಾಯಿಗಳಲ್ಲಿ ನೀವು ನೋಡಿದ್ರೆ ಇದನ್ನು ಹಾಕಿ, ಸೊ ಗಾಯಕ್ಕೆ ಸರಿ ಹೋಗುತ್ತೆ. ಇವಳಿಗೆ ಏನಕ್ಕೆ ಹಿಂಗೆ ಸಡನ್ನಾಗಿ ಹಿಂಗೆ ಆಗೈತೆ ಮೈಯೆಲ್ಲ ಗೊತ್ತಿಲ್ಲ, ಅಲರ್ಜಿ ಆಗಿದ್ದು ಇಲ್ಲ ಕಣವ. ಸುಮ್ಮನೆ ನೆನ್ನೆ ಇರಲಿಲ್ಲ, ಇವತ್ತಿದೆ ಇದು. ಇವಳೊಬ್ಳು, ಅವಳಿಗೆ ಏನೇನಿಂದು ಅವಳನ್ನ ಯಾರು ಎತ್ಕೊಂಬಾರ್ದು. ಓಕೆ, ಏನು ಟಿಫನು? ಪಲಾವ್. ಹಬ್ಬ ಯಾರು ಮಾಡಿದ್ದು? ಓಕೆ, ಇಲ್ಲಿ ನಮ್ಮ ಮಾಮ ಬಂದಿದ್ರು. ಸೊ ಅವ್ರು ಮಲಗಿದ್ರು, ಅದಕ್ಕೋಸ್ಕರ ಇದು ಹಿಂಗೆ ಇದೆ ಗಲೀಜಾಗಿ. ಈಗ ನಾವು ಕ್ಲೀನ್ ಮಾಡ್ಬೇಕು ಮತ್ತದು. ಓಕೆ, ತಿನ್ನೋಣ ಟಿಫನು. ಏನಪ್ಪ ತಿಂದ ನೀನು? ಏನು ತಿಂದೆ? ಅದ್ಯಾಕೆ ಮುಗುಳ್ನಗ್ತಿದೆಯಲ್ಲ? ಯಾಕೆ ಮುಗುಳ್ನಗ್ತಿರೋದು? ವೆಜಿಟೇಬಲ್ ಬಾತು ಪಲಾವ್ ಅದು ತಿಂದಿದ್ದಕ್ಕೆ ಮುಗುಳ್ನಗ್ತಿದ್ಯಾ? ಚಿಕನ್ ಪಲಾವ್ ಮಾಡಿರ್ತೀನಿ. ಇವತ್ತು ಸಂಡೇ ಬೇರೆ, ವಾಂಚ್ ಕೆಡಗಳು ಹೋಗಿತ್ತು. ಓಕೆ ರೀ, RCB ವಿನ್ ಆಯಿತು. ಯಾರಿಗೆಲ್ಲ ಖುಷಿ ಆಯ್ತು ಕಮೆಂಟಲ್ಲಿ ತಿಳಿಸಿ. ಯಾವಾಗಲೇ ನಮ್ಮ ಡ್ಯಾಡಿ ಸುಳ್ಳು ಹೇಳ್ಬಿಟ್ಟು ಟಿಫನ್ ಮಾಡಿದೆ ಅಂದ್ಬಿಟ್ಟು ಈಗ ಮಾಡ್ತಾ ಇರೋದು ನೋಡ್ರಿ. ತುಟಿ ಮೇಲೆಲ್ಲ ಅನ್ನ ಮೆತ್ಕೊಂಡು ತಿಂತಾರೆ, ಎದೆ ಮೇಲೂ ಅನ್ನ ಚೆಲ್ಕೊಂಡು. ಸೈಡ್ಗೆ ಹಾಕೊಂಡ್ರು, ಆಮೇಲೆ ಅದಕ್ಕೆ ಹಾಕೊಳ್ಳಿಲ್ಲ. ಆಯ್ತು ಕಣಪ್ಪ. ಹೆಂಗಿದೆ ಪಲಾವ್? ಏನು ಪಲಾವ್ ಏನು ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಆಗಲೇ ವೆಜಿಟೇಬಲ್ ಪಲಾವ್ ಅಂತೆ. ಎಲ್ಲಿದ್ದೆ ನಾನು? ಆಗಲೇ ಕೇಳಿದ್ವಿ ತಿಂದ ಅಂತ. ಹಾಂ, ಸುಳ್ಳು ಸುಮ್ಮನೆ ಹೇಳ್ತವ್ರೆ. ಓಕೆ ಸರಿ, ತಿನ್ನು. ಮತ್ತೆ ಹೋಗಿ ಇನ್ನೊಂದ್ಸತಿ ಅಂತ ಹಾಕ್ಕೊಡಿ ಡ್ಯಾಡಿ. ಹಾಂ, ಅದೇ ಚೆನ್ನಾಗಿಲ್ಲ ಅಂತ ಅರ್ಥ. ಡ್ಯಾಡಿ ಏನಂತಿದ್ದು ಗೊತ್ತಾ? ಚೆನ್ನಾಗಿದ್ರೆ 2 ಟೈಮ್ ತಿಂತೀನಿ, ಚೆನ್ನಾಗಿಲ್ಲ ಅಂದರೆ ಒಂದೇ ಟೈಮ್ ತಿಂತೀನಿ ಅಂತ. ಈಗ ಹಂಗಂದ್ರೆ ಒಂದೇ ಟೈಮ್ ತಿಂತಿರೋದು.
ನೀವೇ ಹೇಳಿ, ಅವಾಗಿಂದ ಡ್ಯಾಡಿ ಎಷ್ಟನೇ ಸತಿ ತಿಂತಿರೋದು? ನೋಡಿಲ್ಲ ನಾನು ಇವಾಗಲೇ ಹಾಕ್ಕೊಟ್ಟಿದ್ದೆ. ಇವಾಗ ತಾನೇ ತಿಂತಿರೋದು. ಎಲ್ಲ ಸುಳ್ಳು ಯಾಕೆ ಹೇಳ್ತೀರಿ ಎಲ್ಲರೂ ಸೇರ್ಕೊಂಡು? మీరు కూడా అర్థం చేసుకోవాలి. ఏమంటే ఎప్పుడూ ఇలాగే చేస్తే మేము ఫ్లిప్కార్ట్ని ఎలా నమ్మాలి? చెప్పండి మేడం, ఆన్సర్ మీ మేడం. మేడం ఎప్పుడు ఇలాగే అవుతుంది మేడం. ఇది 4 times ఇది నాకు ఇలా జరుగుతూ ఉండేది. ఏమంటే కన్నడను లేదు, మీరు ఆప్షన్లో కన్నడ కస్టమర్ కేర్ కూడా లేదు. మేము కర్ణాటకంలో ఆర్డర్ చేస్తాము, కన్నడ ఆప్షనే లేదు అంటే ఎలా? ఇలా చేస్తే ఎలా మేడం? మేడం ఇప్పుడు కన్నడ లాంగ్వేజ్ లేదంటే కర్ణాటకలో ఫ్లిప్కార్ట్ కూడా ఉండకూడదు మేడం. మేడం నాకే అవన్నీ వద్దు మేడం, కన్నడ మీరు అప్డేట్ చేయాలి మేడం. లేదంటే కర్ణాటకలో ఫ్లిప్ಕಾರ್ಟೇ ಬ್ಯಾನ್ చేయి ಮೇಡಮ್, చేసేయి ಮೇಡಮ್. ಮಾಡೋಕ್ಕಾಗುತ್ತಾ? ಆ್ಯಕ್ಚುಲಿ ಇವನು ಫ್ಲಿಪ್ಕಾರ್ಟಲ್ಲಿ ಒಂದು ಆರ್ಡರ್ ಮಾಡಿದ್ದ, 27ನೇ ತಾರೀಕು ಬರುತ್ತೆ ಅಂತ ಹೇಳಿದರು. 27 ಇವತ್ತು ಆ್ಯಕ್ಚುಲಿ 29 ಆಯಿತು. ಅವ್ನು ಪೇನು ಮಾಡಿದ್ದ, ಇನ್ನೂ ಬಂದಿಲ್ಲ, ಅದಕ್ಕೆ ಬೈತಾನೆ. చూస్ చేసుకున్నాను. నాకు ఇప్పుడు అవన్నీ వద్దు మేడం, నాకు రేపు ప్రోడక్ట్ కావాలి. ಸರಿ ನೋಡಿ, ಮೂರು ఉంది కదా, ಅರ್ಜುನ್ ಮಾತಾಡ್ತಿರೋದು ಅವನಿಗೆ ಲಾಲಿ ಆಡಿದ್ದಂಗೆ. లేదంటే నేను ఆర్డర్ క్యాన్సిల్ చేస్తాను, నా డబ్బులు ఏముందో దాన్ని రిటర్న్ చేసేయండి. నాకు రోజు ఒకటి ಕೈ ಬಿಡ ಹೋಲಿಲೆ ಅಮ್ಮಂಗೆ. ಇವಾಗ ಎಲ್ಲಿ ಇದು ರಾಯಲಸೀಮಾ ಬಿರಿಯಾನಿ ತಗೊಂಡಿದ್ದಾನೆ, ಟೇಸ್ಟ್ ನೋಡ್ತಾ ಇದ್ದೀನಿ. ನೆನ್ನೆನೂ ಬಂದಿದ್ವಿ, ನೆನ್ನೆನೂ ಇದೇ ಬಿರಿಯಾನಿ ತಿಂದಿದ್ದು ನಾವು, ಇವತ್ತು ಇದೆ. ಸಕ್ಕತ್ತಾಗಿದೆ. ಮಾವನ ಹತ್ರ ಕೇಳಿ, ನಾವು ನೆನ್ನೆನೂ ಇದೇ ಬಿರಿಯಾನಿ ತಿಂದ್ವಿ, ಇವತ್ತು ಇದೇ ಬಿರಿಯಾನಿ ತಿಂತಾ ಇದ್ದೀವಿ. ಅಷ್ಟು ಚೆನ್ನಾಗಿದೆ. ಮಾವಂಗೆ ಇಷ್ಟ ಆಯ್ತಾ ಕೇಳಿ? ರೆಡಿ ಹೆಂಗಿದೆ, ಇಷ್ಟ ಆಯ್ತಾ? ಮೈಕು ನಾವು ಈ ಕಡೆ ಆ ಕಡೆಯಿಂದ ಡ್ಯಾಡಿ ವಾಯ್ಸ್ ಕೇಳಿಸ್ತಿರಲ್ಲ, ಡ್ಯಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದೆ. ಓಕೆ, ಇನ್ನ ನಾವು ಈಗ ಬಿರಿಯಾನಿ ತಿಂದು ನಾನು ಪೂಜೆ ಇಬ್ಬರೇ ಬಂದಿರೋದ್ರಿಂದ ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವತ್ತು ನಾವು 4 ಜನ ಬಂದಿದ್ದೀವಿ. ಸೊ ಎಷ್ಟಾಗುತ್ತೆ ಅಷ್ಟು ಬ್ಲಾಗ್ ಮಾಡ್ತೀವಿ, ಮತ್ತೆ ನಿಮಗೆ ಸಿಗ್ತೀವಿ. ಬ್ರೋಸ್ಟೆಡ್ ಚಿಕನ್ ತಗೊಂಡ್ವಿ. ಇವಾಗ ಅರ್ಜುನ್ಗೆ ಸಾಸೇಜ್ ಬೇಕಂತೆ, ತಗೊಂಡೆ. ಸಾಸೇಜ್ ಬೇಕಿತ್ತು ಆ್ಯಕ್ಚುಲಿ, ಸಾಸೇಜ್ ಹುಡ್ಕೊಂಬಂದೆ, ಸಿಗಲಿಲ್ಲ. ಸಾಸೇಜ್ ಹಾಕೋ ಮಾಡ್ತಾ ಇಲ್ಲ. ನಾನು DK ಶಿವಕುಮಾರ್ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ. ಓಕೆ, ಇಲ್ಲೆಲ್ಲ ಏನೇ ತೊಗೊಂಡ್ರು 250 ಗ್ರಾಮ್ ಲೆಕ್ಕ, KG ಲೆಕ್ಕ, ಗ್ರಾಮ್ ಲೆಕ್ಕ. ಬೇಕು ಅಂತ ಅಂದರೆ ನಿಮಗೆ ಬಿರಿಯಾನಿ KG ಲೆಕ್ಕದಲ್ಲಿ ಕೊಡ್ತಾರೆ. ತಿನ್ನೋರು ತಗೊಬೋದು ಅಂದ್ರೆ ಅಡ್ಡೆ ತಿನ್ನೋರು ಬಂತ. ಅಯ್ಯೋ, ಓಕೆ ಬನ್ನಿ ಸಾಸೇಜ್ ಹುಡ್ಕೋಣ. ಇನ್ನೂ ಹುಡುಕ್ತಾನೆ ಇದಾರಲ್ಲ ಸಾಸೇಜ್. ಚಿಕನ್ ನಗೆಟ್ಸ್ ಇದೆ ನೋಡಿ. ಬೇಕಾದ್ರೆ ತಾಳಪ್ಪ, ನಂಗೇನು ಬೇಡ. ಏನು ಸೌಂಡ್ ಅದು? ಎಮರ್ಜೆನ್ಸಿ ತರ ಫುಡ್ಗಳಿದ್ದಾವೆ. ಯಾರಿಗೆ ಏನೇನು ಬೇಕು ನೋಡಿ, ಹಂಗೆ ಮೊಬೈಲ್ ಕೈಯಾಗಿ ಎತ್ಕೊಳ್ಳಿ, ಆರ್ಡರ್ ಮಾಡ್ಕೊಂಡು ತಿನ್ಕೊಂಡು. ನಗ್ಗೆಟ್ಸ್ ಇದು, ನಗೆಟ್ಸ್ ಅಲ್ಲ, ಸಾಸೇಜ್. ಇದು ನಗ್ಗೆಟ್ 440. ಇದು ಬಂದ್ಬಿಟ್ಟು 565. ಸಾರಿ 656.
656. 656. ಯಾಕೋ ಎಲ್ಲ ಉಲ್ಟಾ ಹೇಳ್ತಾ ಇದ್ದೀನಿ. ಕ್ಲೋಸ್ ಮಾಡಿ. ಹಾಂ ಹ್ಞೂ ಎಣ್ಣೆಗೆ ಹಾಕಿ ಫ್ರೈ ಮಾಡೋದು. ಚಿಕನ್ ಅದ ನೋಡ್ತಾ ಇದೀವಿ ಇನ್ನ ಏನೇನು ಸಿಗುತ್ತೆ ಏನು ಅಂತ ನೋಡ್ತಾ ಇದೀವಿ. ನೋಡೋಣ. ಬಟ್ ಏನೈತೆ ಏನು ಚಿಕನ್ ಪಾಪ್ಕಾರ್ನು ಸೇಮ್ ಟೇಸ್ಟ್ ಶೇಪ್ ನೋಡಿ ಇದು. ಮಂಕೀಸ್ ಇದು ಚಿಕನ್ನು, ಇದು ಮಟನ್ ಶೀಖ್ ಕಬಾಬ್ ನಂಗೆ ಇಷ್ಟನೇ ಅಲ್ಲ. ಶೇಕ್ ಓಕೆ. ಈಗ ನಾವು ಎಲ್ಲ ತಗೊಂಡು ಹೋಗ್ತಾ ಇದೀವಿ. ಬ್ಯಾಸ್ಕೆಟ್ ಹೊಡೆದ್ರೆ ಬರೀ ಖಾಲಿ. ಇಷ್ಟ ಐಟಮ್ಸಿಗೆ ಇಷ್ಟು ದೊಡ್ಡ ಬಾಸ್ಕೆಟ್. ನೀನ್ ಮಾತಾಡೋದು ಕೇಳ್ಸೋದೇ ಇಲ್ಲ ಬಾ, ಮೈಕಿಲ್ಲ ನಿನ್ನ ಹತ್ರ. ಮಾವ ಹೇಳಿದ ಸಾಸೇಜ್ ಅವ್ರು ಕೊಡ್ಸಿದಂತೆ, ಇಬ್ರ ಹತ್ರನೇ ಇದೆ. ಯಾರು ಏನೋ ಡ್ಯಾಡಿ ಏನು ಕೊಡಿಸ್ಲಿಲ್ಲ ನಮ್ಗೆ. ಸೊಸೆಗೆ ಏನು ಕೊಡಿಸ್ಲಿಲ್ಲ ಡ್ಯಾಡಿ. ಸೊಸೆ ಫ್ರೋಸನ್ ಐಟಮ್ಸ್ ತಿನ್ನಲ್ಲ ನಡಿ. ನಾನೇ ಆಕ್ಚುಲಿ ನಾನು ಡಯಟಲ್ಲಿ ಇರ್ತೀನಲ್ಲ, ಸೊ ಅದಕ್ಕೋಸ್ಕರ ತಗೊಂಡೆ. ಡಯಟಲ್ಲಿ ಇರೋದಕ್ಕೆ ಪ್ರೋಸೆಸ್ಡ್ ಫುಡ್ ತಗೊಂಡಿರೋದು. ಸಾಸೇಜ್ ಡಯಟ್ ಫುಡ್. ಸಾಸೇಜು ನನಗೆ, ನಗ್ಗೆಟ್ಸ್ ಎಲ್ಲರಿಗೂ. ಮತ್ತೆ ನೀವು ಕೇಳ್ಬೋದು ಇಷ್ಟ ಐಟಮ್ ತಗೊಂಡಿದ್ದೀನಿ ಯಾಕೆ ತಗೊಂಡೋಗ್ತಿದ್ದೀವಿ ಅಂತ. ವೇಣು ಇದಾನಲ್ಲ. 3 hours later. ಓಕೆ, ನಾವು 2 ಸತಿ ಲೂಲು ಮಾಲ್ ನೋಡ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಇವಾಗ ಹೋಗ್ಬೇಕಾದ್ರೆ ಸ್ವಲ್ಪ ದೂರದಿಂದ ಹೋದ್ವಿ, ಅಲ್ಲ ಬರ್ಬೇಕಾದ್ರೆ ಸ್ವಲ್ಪ ದೂರದಿಂದ ಬಂದ್ವಿ. ಈಗ ಹೋಗ್ಬೇಕಾದ್ರೆ ಸ್ವಲ್ಪ ಹತ್ರದಿಂದ ಹೋಗ್ತಾ ಇದ್ದೀವಿ, ಆದರೂ ನಮಗೆ ದೂರ ಆಗ್ತಾ ಇದೆ. ಮತ್ತು ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೇನು ನಿನಗೆ 2 ಸತಿ ಬಂದಿದ್ದು ಲೂಲು ಮಾಲ್ಗೆ ಎಷ್ಟು ಸಂತೋಷ ಕೊಟ್ಟಿದೆ? ತುಂಬಾ ಸಂತೋಷ ಆಯ್ತು. ಈ ರೋಡ್ ನೋಡಿ, ಮಾಲ್ಗಿಂತ ರೋಡ್ ನೋಡಿ ಖುಷಿ ಆಯ್ತು. ಚೆನ್ನಾಗಿದೆ ರೋಡ್. ನಿಜವಾಗ್ಲೂ ಈ ರೋಡ್ ಮಾಡಿರೋ ನಿಜವಾಗ್ಲೂ ಎಲೆಕ್ಷನ್ ಬಂದಾಗ ಅಷ್ಟೇ ಈ ರೋಡ್ಗಳು ಅವೆಲ್ಲ ಹಾಕೋದು. ನೀವು ಎಲೆಕ್ಷನ್ ಹತ್ತತ್ರ ಬಂದರೂ ರೋಡ್ ಹಾಕೋಕ್ಕೆ ಹೇಳ್ತೀರಾ. ಬೇರೆ ವಯಸ್ಸಾದವರೆಲ್ಲ ಬಂದ್ಬಿಟ್ರೆ ರೋಡಲ್ಲಿ ಕೊಟ್ಟಕ್ಕೊಂಡ್ಬಿಡ್ತಾರೆ. ಆಪ್ರೇಷನ್ ಆದವರೆಲ್ಲ ಬಂದ್ಬಿಟ್ರೆ ಅಷ್ಟೇ ಮುಗಿದೋಯ್ತಾರೆ. ಅಲ್ಲೇ ನಾರ್ಮಲ್ ಡೆಲಿವರಿ ರೋಡ್ಗಳೇ ಸರಿ ಇಲ್ಲ. ನೋಡಿ ಅಲ್ಲಿ ಸಾಗರ್ ಹೋಟೆಲ್ ಬರ್ತಾ ಇದೆ, ನೋಡ್ಕೊಳ್ಳಿ, ಎಲ್ಲರೂ ತಿನ್ಕೊಳ್ಳಿ ಬಂದಲ್ಲಿ. ಫೇಮಸ್ ಓಕೆ, ಇವಾಗ ನಾವು ನವರಂಗ್ ಥಿಯೇಟ್ರ್ ಹತ್ರ ಇದ್ದೀವಿ. ಇನ್ನು ನಾವು ಮನೆಗೆ ಹೋಗ್ತೀವಿ. ಮನೆಗೆ ಹೋದ್ಮೇಲೆ ಮತ್ತೆ ನಿಮಗೆ ಅಲ್ಲಿ ಸಿಗ್ತೀವಿ. ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಹೆಂಗಿದೆ ಅಮ್ಮ? ಸೂಪರ್. ಅಯ್ಯ, ಇದು ಲಾಲಿಪಾಪ್ ತಗೊಂಡಿದ್ನಲ್ಲ, ಚೆನ್ನಾಗಿದೆ ಮಗನೇ. ಸರಿ, ಬರೋಷ್ಟೊಳಗೆ ಇವು ಹೊಟ್ಟೆ ಹಸ್ತಿತ್ತು. ಅಂದರೆ ಅಲ್ಲಿ ಏನು ಮಾಡಿದ್ದು ಅಂದರೆ ನಾವು 2 ಬಿರಿಯಾನಿ ಏನು ಇಷ್ಟಿಷ್ಟು ಕೊಟ್ಟಿದ್ರು. ಶೇರ್ ಮಾಡಿ. 2 ಬಿರಿಯಾನಿಲಿ 4 ಜನ ತಿಂದಿದ್ದು. ಸೊ ಅದು ನಾನು ಬೆಳಗ್ಗೆಯಿಂದನೂ ಏನೂ ತಿಂದಿರಲಿಲ್ವಾ, ಅಲ್ಲೊಂಚೂರು ತಿಂದಿದ್ದು. ಮತ್ತೆ ಬರೋಷ್ಟು ಹೊಟ್ಟೆ ಹೆವಿ ಹಸ್ತೋಗಿತ್ತು ಅದಕ್ಕೆ. ಇವರಿಬ್ರು ಸೇರ್ಕೊಂಡು ಏನು ಹಾಕ್ಕೊಂಡೆ? ಇಬ್ರು ಸೇರ್ಕೊಂಡು ತೊಳಿತಾ ಇದ್ದೀರಾ ಅನ್ಕೊಂಡೆ. ಹೆಂಡತಿ ಒಬ್ಳೆ ತೊಳಿತಾವಳೆ. ಇವನು ಕ್ಲೀನ್ ಮಾಡ್ತೀನಿ. ಅವರಿಗೆ ಚಿಕನ್ ನಗೆಟ್ಸ್ ಮಾಡಬೇಕಂತ. ಅವ್ರಿಗೆ ನಿಮ್ಗಳಿಗೆ ಅಪ್ಪ ಚಿಕನ್ ನಗ್ಗೆಟ್ಸ್ ಬೇಕು ಅಂದ್ರಲ್ಲ, ಅದಕ್ಕೆ ಮಾಡ್ತಾ ಇದ್ದೀವಿ ಅಲ್ವಾ. ಜವಾಬ್ದಾರಿ ಏನು ಕಮ್ಮಿ ಇಲ್ಲ. ಸುಮ್ಮನೆ ಸರ್ ಏನೇ 1 2 4 ನಗ್ಗೆಟ್ಸ್ ತಿಂತೀಯ ನೀನು? 2 ಪೀಸ್. ಅಮ್ಮ ಚಿಕನ್ ನಗ್ಗೆಟ್ಸ್ ತಿಂತೀಯ? ಇದು ಇದು ಸಾಸೇಜ್ ತಿಂತೀಯಾ ನೀನು? 2 ಪೀಸ್. ನಿಮಗೊಂದ? ಅವಳಿಗೊಂದು, ನನಗೆ 2. ಸಾಸೇಜ್ ತಿಂತೀಯಾ? ನಿಂಗೊಂದಾಮ ನಗ್ಗೆಟ್ಸ್ 2 ಕೊಡು ಅವಳಿಗೆ. ವೇಣು 2.
ಅಮ್ಮಗೆ 2 ಇವ್ರು ಬಂದ. ಆಮೇಲೆ ನಗ್ಗೆಟ್ಸ್ ಅವಳಿಗೆ 2, ನನಗೆ 2, ಅಮ್ಮಗೆ 2, ನಿಂಗೆ 2, ಡ್ಯಾಡಿ ಮಾಲಿಂದ ತಂದಿದ್ದು ಲೂಲು ಮಾಲಿಂದ. ಇದೇನಿದು? ಚಿಕನ್ ನಗೆಟ್ಸ್, ಚಿಕನ್ ನಗ್ಗೆಟ್ಸ್ ಮತ್ತು ಸಾಸೇಜ್. ಸಾಸೇಜು. ಇದು ಮಯೋನೀಸ್. ಹೆಂಗಿದೆಯಮ್ಮ? ಚೆನ್ನಾಗಿದೆಯಾ? ಅಷ್ಟೊಂದು ಹೇಳ್ಕೊಳ್ಳೋ ಥರ ಇಲ್ವಾ? ಚೆನ್ನಾಗಿದೆ. ಅವ್ರಿಗೆಲ್ಲ ಇಷ್ಟ ಆಗಲ್ಲ. ಹೆಂಗಿದೆ? ನಮಗೆ ಅಷ್ಟು ಇಷ್ಟ ಆಗಲ್ಲ. ಬೇಡ ಅಂದ್ರೆ ಕೊಟ್ಟವ್ರೆ. ಹೆಂಗಿದೆ? ನಗೆಟ್ಸ್ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಓಹೋ ಅಲ್ಲಿ ನೋಡಲ್ಲಿ ಅವಳು. ಸಾಸೇಜ್ ಕಾಯ್ತಾ ಇರೋದು ಅವಳು. ಇವಳು ಇಲ್ಲಿದ್ದಾಳೆ. ಫ್ರೈ ತರ ಮಾಡಿದ್ರೆ ಇನ್ನೂ ಚೆನ್ನಾಗಿದೆ ಸಾಸೇಜ್ ಅಲ್ವಾ? ಚೆನ್ನಾಗಿದೆ. ಸಾಸೇಜ್ ಚೆನ್ನಾಗಿದೆ. ಇದು ಅಲ್ಲ ಇದು ಇದೇನಿದು? ಮಯೋನೀಸ್. ಏ ಚೆನ್ನಾಗಿತ್ತು. ಹುಳಿ ಥರ ಇದೆ. ಹಿಂಗೆ ಬರೋದು. ನಗ್ಗೆಟ್ಸ್ ಚೆನ್ನಾಗಿದೆ. ಸಾಸೇಜ್ ಸೂಪರ್ ಆಗಿದೆ ಅಲ್ವಾ? ಫ್ರೈ ತರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಫ್ರೈ ಮಾಡಿದ್ರೆ ಸಾಸೇಜ್ ಫ್ರೈ ಹೌದು ಪೀಸ್ ಪೀಸ್ ಮಾಡಿ. ಹೌದು ಹೌದು. ಓಕೆ, ನಮ್ಮಮ್ಮ ಪೂಜನ್ಗೆ ಮುದ್ದೆ ಮಾಡೋದು ಹೇಳ್ಕೊಡ್ತಾವ್ರೆ. ನಿಮ್ಗೆ ಹಂಗೂ ಇದಾಗಿಲ್ಲ ಅಂತಂದ್ರೆ ಒಂಚೂರು ಎಣ್ಣೆನೋ ತುಪ್ಪನೋ ಏನಾದರೂ ಅವಳಿಗೆಲ್ಲ ಮಾಡ್ತಾಳೆ, ಮುದ್ದೆ ಒಂದು ಮಾಡಕ್ ಬರಲ್ಲ ಪೂಜನ್ಗೆ. ಎಲ್ಲ ಕಲ್ತ್ಕೊಂತಾಳೆ. ಒಂದ್ಸರಿ ಹೇಳ್ಕೊಟ್ರೆ ಎಲ್ಲ ಕಲ್ತ್ಕೊಂತಾಳೆ. ಒಂದೇ ಸತಿ ಹೇಳ್ಕೊಡೋದು ಅಮ್ಮ. ಪಟ್ಟ ಪಟ್ಟ ಅಂತ ಕಲ್ಸ್ಬಿಡ್ತಾಳೆ ನನ್ನ ಹೆಂಡತಿ. ಇಂಟೆಲಿಜೆಂಟ್ ಅವಳು. ಓಕೆ, ಇವಾಗ ಮುದ್ದೆ ತಯಾರಾಗುತ್ತಿದೆ. ಸೊ ಕಲ್ತ್ಕೊಂಡಮ್ಮ. ಇನ್ನು ಮಾಡೋದು ಹೆಂಗಂತ ನೋಡ್ಬೇಕಾಗುತ್ತೆ. ಕುದಿಲಿಪ್ಪ ಆಮೇಲೆ 2 ಗ್ಲಾಸ್ 3/4 ಗ್ಲಾಸ್ 1 ಗ್ಲಾಸ್ ನೀರು ಹಾಕೋ. ನಿಮ್ಗೆ 1/4 ಗ್ಲಾಸ್ಗೆ ಒಂಚೂರು ಹಸಿಟ್ಟು, ಅದೇ ಹಸಿಟ್ಟನ್ನ ಒಂದು ಗ್ಲಾಸ್ ಹಸಿಟ್ಟು ಇರುತ್ತಲ್ಲ ಅದರಲ್ಲಿ ಒಂಚೂರು ಹಾಕ್ಬಿಟ್ಟು ಅರ್ಜುನ್ ಕಲ್ತ್ಕೊತಾನೆ ಮುದ್ದೆ ಮಾಡೋದು. ಕಲಿಸ್ತಾ ಇರಬೇಕು, ಇಲ್ಲಾಂದ್ರೆ ಗಂಟಾಗೋದು. ಯಾರು ಮುದ್ದೆ ಮಾಡೋದು ಗೊತ್ತಿಲ್ಲ, ಕಲ್ತ್ಕೊಳ್ಳಿ. ಆಮೇಲೆ ಸ್ವಲ್ಪ ಕುದಿಬೇಕು. ಇದೇನು ಬ್ರಹ್ಮ ವಿದ್ಯಾನಾ? ಅಡಿಗೆ ಅನ್ನೋದು ಕೋತಿ ವಿದ್ಯೆ. ಮುದ್ದೆ ಮಾಡಕ್ ಕಷ್ಟ ಇದೆ. ಮಾಡಕ್ ಬಿಡ್ಬೇಕು ಮುದ್ದೆ ಮಾಡಕ್ಕೆ. ಕುದಿಬೇಕು ಈ ತರ. ಒಂದ್ಸತಿ ನಾನು ಮುದ್ದೆ ಮಾಡಕ್ ಹೋಗ್ಬಿಟ್ಟು ಏನೇ ಗಂಜಿ ಮಾಡ್ಬಿಟ್ಟಿದ್ದೆ. ಈ ತರ ಕುದಿಬೇಕು. ಎಷ್ಟು? 1-2 ನಿಮಿಷ, 1 ನಿಮಿಷ ಕುದಿಸು ಸಾಕು. ಆಮೇಲೆ ಹಂಗೆ ಬೀಳಿಸ್ಬೇಕು ಕಣೆ. ಈಗ 5 ನಿಮಿಷ ಆದ್ರೂ ಕುದಿಲಿಲ್ಲ, ಅವಾಗ ಏನ್ ಮಾಡ್ಬೇಕು? ಓಕೆ, ಇವಾಗ ಇವರು ಮುದ್ದೆ ಮಾಡೋದು ಹೇಳ್ಕೊಡ್ತಿದ್ದಾರೆ. ಇವಳು ಇನ್ನೊಂದು 2 ದಿವಸದಲ್ಲಿ ಮುದ್ದೆ ಕಲ್ತ್ಬಿಡ್ತಾಳೆ. ಆಗ ನೀಟಾಗಿ ನಿಮಗೆ ಮುದ್ದೆ ಮಾಡೋದು ತೋರಿಸ್ತೀನಿ. ಓಕೆ, ಈ ವಿಡಿಯೋ ನೋಡಿದ್ರಲ್ಲ, ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಓಕೆ, ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.